ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಐಫೋನ್ 17 ಸೀರೀಸ್ ಲಾಂಚ್ ಆಗೋದಕ್ಕೆ ಇನ್ನೂ ಕೂಡ 4 ತಿಂಗಳು ಬಾಕಿ ಇದೆ. ಆದರೆ ಆಲ್ರೆಡಿ ನಮ್ಮ ಹತ್ರ ಈ ಐಫೋನ್ 17 ಸೀರೀಸ್ ಫೋನ್ಗಳು ಬಂದ್ಬಿಟ್ಟಿದೆ. ಐಫೋನ್ 17, ಐಫೋನ್ 17 ಏರ್, ಐಫೋನ್ 17 ಪ್ರೋ ಮತ್ತು ಐಫೋನ್ 17 ಪ್ರೋ ಮ್ಯಾಕ್ಸ್. ಆ್ಯಕ್ಚುಲಿ ಫೋನ್ಗಳು ಏನು ಒರಿಜಿನಲ್ ಐಫೋನ್ 17 ಸೀರೀಸ್ ಲಾಂಚ್ ಆಗುತ್ತೋ 4 ತಿಂಗಳಾದ ಮೇಲೆ ಅದೇ ರೀತಿ ಕಾಣುವಂಥ ಡಮ್ಮಿ ಐಫೋನ್ಗಳು ಆಯಿತಾ. ಕಳೆದ ವರ್ಷ ಕೂಡ ಐಫೋನ್ 16 ಸೀರೀಸ್ದು ಡಮ್ಮಿ ತರಿಸ್ಬಿಟ್ಟು ವಿಡಿಯೋ ಮಾಡಿದ್ದೆ. ಡಮ್ಮಿ ಏನು ಅನ್ಬಾಕ್ಸ್ ಮಾಡಿದ್ದೆ ಅದೇ ರೀತಿ 16 ಪ್ರೋ ಸೀರೀಸು 16 ಸೀರೀಸು ಲಾಂಚ್ ಆಗಿತ್ತು ಆಯಿತಾ. ಒಂದು ರೀತಿ ಈ ಐಫೋನ್ 17 ಸೀರೀಸ್ ಲಾಂಚ್ ಆಗಿಂತ ಮುಂಚೆನೇ ಈ ಫೋನ್ಗಳು ಹೆಂಗೆ ಕಾಣುತ್ತೆ, ಎಷ್ಟು ಥಿಕ್ನೆಸ್ ಇದೆ, ಪ್ರತಿಯೊಂದನ್ನು ಕೂಡ ಈ ಡಮ್ಮಿಗಳ ಮುಖಾಂತರ ತಿಳ್ಕೊಬೋದು. ಬನ್ನಿ ಒಂದೊಂದಾಗಿ ಅನ್ಬಾಕ್ಸ್ ಮಾಡೋಣ. ಫಸ್ಟು ನಾನು ಈ ಐಫೋನ್ 17ನ ಅನ್ಬಾಕ್ಸ್ ಮಾಡ್ತೀನಿ. ಸೊ ನೋಡ್ತಾ ಇದ್ದೀರಾ, ಆ್ಯಕ್ಚುಯಲ್ ಚೈನಾದಿಂದ ಇಂಪೋರ್ಟ್ ಆಗಿರುವಂಥ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೊ ಇದನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಈ ಐಫೋನ್ 17 ಫೋನು ಈ ರೀತಿ ನೋಡೋಕ್ಕೆ ಸಿಗುತ್ತಾ ಆಯಿತಾ. ಲಿಟ್ರಲಿ ಐಫೋನ್ 16ಗೂ 17ಗೂ ಲುಕ್ ವೈಸು ಯಾವುದೇ ಡಿಫ್ರೆನ್ಸ್ ಇಲ್ಲ. ಹೋದ ವರ್ಷ ಕೂಡ ಕ್ಯಾಮ್ರಾ ಬಂಪ್ ಇದೇ ರೀತಿ ಇತ್ತು ಮತ್ತು ವರ್ಟಿಕಲ್ ಕ್ಯಾಮ್ರಾನೇ. ಸೊ ಏನು ಚೇಂಜಸ್ ಆಗಿದೆ ಅಂತ ಅನ್ನಿಸ್ತಿಲ್ಲ. ಕಳೆದ ವರ್ಷದ ಡಮ್ಮಿಯಲ್ಲಿ ಆಪಲ್ ಲೋಗೋ ಕೂಡ ಇತ್ತು ಆಯಿತಾ. ಈ ವರ್ಷ ಲೋಗೋನ ರಿಮೂವ್ ಮಾಡಿದ್ದಾರೆ. ಫ್ರಂಟಲ್ಲಿ ಆಬ್ವಿಯಸ್ಲಿ ಡೈನಮಿಕ್ ಐಲ್ಯಾಂಡ್ ಇರುತ್ತೆ. ಡಿಸ್ಪ್ಲೇ ಸೈಜ್ ನಂಗೆ ಆಲ್ಮೋಸ್ಟ್ ಸೇಮ್ ಅನಿಸುತ್ತೆ ಆಯಿತಾ. ಯಾವುದೇ ಬದಲಾವಣೆಯನ್ನು ಮಾಡಿಲ್ಲ. 6.3 ಇಂಚಿನ ಡಿಸ್ಪ್ಲೇ ಇರುತ್ತೆ. ಪವರ್ ಬಟನ್ ಇದೆ. ಇದರಲ್ಲೂ ಕೂಡ ನಮಗೆ ಡೆಡಿಕೇಟೆಡ್ ಕ್ಯಾಮ್ರಾ, ಶಟರ್ ಬಟನ್ ಸಿಗ್ತಾ ಇದೆ, ಆ್ಯಕ್ಷನ್ ಬಟನ್ ಇದೆ, ವಾಲ್ಯೂಮ್ ರಾಕರ್ಸ್ ಇದೆ, USB Type-C ಮತ್ತು ಕೆಳಗಡೆ ಸ್ಪೀಕರ್ ಗ್ರಿಲ್ಲೆಲ್ಲ ಇದೆ. ಸೊ ಹೇಳೋದಕ್ಕೆ ಹೋದರೆ ಐಫೋನ್ 16ಗೂ ಐಫೋನ್ 17ಗೂ ಮೇಜರ್ ಯಾವುದೇ ಡಿಫ್ರೆನ್ಸ್ ಇಲ್ಲ ಆಯಿತಾ. ಡಿಸೈನ್ನಲ್ಲಿ ಯಾವುದೇ ಬದಲಾವಣೆ ಆಗ್ತಿಲ್ಲ. ಆಬ್ವಿಯಸ್ಲಿ ಹಾರ್ಡ್ವೇರ್ನಲ್ಲಿ ಸ್ವಲ್ಪ ಚೇಂಜಸ್ ಆಗಬಹುದು. ಸೊ ಈ ಸಲ ಬಯೋನಿಕ್ A19 ಚಿಪ್ಪಿಗೆ ಅಪ್ಗ್ರೇಡ್ ಮಾಡ್ತಾರೆ ಮತ್ತು ಈ ಸಲ ಎಲ್ಲ ಐಫೋನ್ 17 ಸೀರೀಸ್ನಲ್ಲಿ 24 MP ಸೆಲ್ಫಿ ಕ್ಯಾಮ್ರಾ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು, ಬರೀ ಪ್ರೋ ವೇರಿಯಂಟಲ್ಲಿ ಅದನ್ನು ಅಪ್ಗ್ರೇಡ್ ಮಾಡ್ತಾರೆ ಅಥವಾ ಎಲ್ಲದರಲ್ಲೂ ಕೂಡ 24 MP ಸೆಲ್ಫಿ ಕ್ಯಾಮ್ರಾ ಕೊಡ್ತಾರಾ ಅಂತ. ಜೊತೆಗೆ ಇನ್ನೊಂದು ಬಿಗ್ಗೆಸ್ಟ್ ಅಪ್ಗ್ರೇಡ್ ಅಂತ ಅಂದರೆ 12 GB ರ್ಯಾಮ್ ಇರುತ್ತಂತೆ. ಇನ್ನೂ ಕನ್ಫರ್ಮ್ ಇಲ್ಲ. ಇದು ಬರೀ ಪ್ರೋ ಸೀರೀಸಿಗೆ ಮಾತ್ರ 12 GB ರ್ಯಾಮ್ ಅಥವಾ ಬೇಸ್ ವೇರಿಯಂಟ್ಗೂ ಸಹ 12 GB ರ್ಯಾಮ್ ಕೊಡ್ತಾರಾ ಅಂತ. ಇತ್ತೀಚೆಗೆ AI ಯೂಸ್ ಮಾಡುವಂಥದ್ದು ತುಂಬ ಜಾಸ್ತಿ ಆಗಿರೋದ್ರಿಂದ ಫೋನ್ಗಳಲ್ಲಿ ಮಿನಿಮಮ್ 12 GB ರ್ಯಾಮ್ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಇದು ಐಫೋನ್ 17, ಯಾವುದೇ ಬದಲಾವಣೆ ಇಲ್ಲ. ನೆಕ್ಸ್ಟು ಐಫೋನ್ 17 ಏರ್ಗೆ ಹೋಗ್ತೀನಿ ಆಯಿತಾ. ಥಿನ್ನೆಸ್ಟ್ ಐಫೋನ್ ಎವರ್ ಅಂತ ಕಾಣುತ್ತೆ ಆಯಿತಾ. ಸೊ ಓಪನ್ ಮಾಡಿದ ತಕ್ಷಣ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಓ ಮೈ ಗಾಡ್, ನಂಗೆ ಅನ್ನಿಸ್ದಂಗೆ ಮೊನ್ನೆ ಲಾಂಚ್ ಆದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಎಡ್ಜ್ಗಿಂತ ತಿನ್ನಾಗಿದೆಯಾ ಅಂತೆಲ್ಲ ಒಂದು ಕಡೆ ಅನ್ನಿಸ್ತಾ ಇದೆ. ಅವ್ರು ಹೇಳೋ ಪ್ರಕಾರ 5.5 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಫೋನ್ ಅಂತ. 5.5 mm, ಯಪ್ಪ ಏನು ತಿನ್ನಾಗಿದೆ ಗುರು. ಬಟ್ ಹೆವಿ ಇದೆ, ಗೊತ್ತಿಲ್ಲ ಈ ಡಮ್ಮಿ ಏನು ವೆಯ್ಟ್ ಇದೆಯೋ ಅಷ್ಟೇ ವೆಯ್ಟ್ ಇರುತ್ತಾ ಏನೋ ಗೊತ್ತಿಲ್ಲ. ಬೊಟ್ಟಿಗೆ ಹೆವಿ ಅಂತ ಅನ್ನಿಸ್ತಾ ಇದೆ ಆಯಿತಾ. ಈ ಐಫೋನ್ 17ನಲ್ಲಿ ನಮಗೆ ಅಲ್ಯೂಮಿನಿಯಂ ಫ್ರೇಮ್ ಸಿಗುತ್ತೆ ಆಯಿತಾ. ಇದು ಕನ್ಫರ್ಮು. ಲೀಕ್ಸ್ಗಳ ಪ್ರಕಾರ ಇದರಲ್ಲೂ ಕೂಡ ಅಲ್ಯೂಮಿನಿಯಂ ಫ್ರೇಮನ್ನು ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಕೊಡಬಾರ್ದು ಆಯಿತಾ. ಟೈಟೇನಿಯಂ ಫ್ರೇಮ್ ಕೊಟ್ಟರೆ ತುಂಬ ಒಳ್ಳೆಯದು. ಈ ಫೋನ್ ಇಷ್ಟು ತಿನ್ನಾಗಿರೋದ್ರಿಂದ ಅದು ತಡ್ಕೋಬೇಕು ಅಂತ ಅಂದರೆ ಟೈಟೇನಿಯಂ ಕೊಟ್ಟರೆ ತುಂಬ ಒಳ್ಳೆಯದು ನಂಗೆ ಅನ್ನಿಸ್ದಂಗೆ. ನೋಡೋಣ ಏನು ಮಾಡ್ತಾರೆ ಅಂತ. ಸ್ಯಾಮ್ಸಂಗ್ ಅವರೇನೋ ಟೈಟೇನಿಯಂ ಕೊಟ್ಬಿಟ್ರು, ಇವರು ಕೊಡಬೇಕು ನಂಗೆ ಅನ್ನಿಸ್ದಂಗೆ. ಈ ಸಲ ಐಫೋನ್ 17 ಪ್ಲಸ್ ಮೋಸ್ಟ್ಲಿ ಲಾಂಚ್ ಆಗೋದು ಡೌಟು ಆಯಿತಾ. ಸೊ ಫ್ರಂಟಿಂದ ಸೇಮ್ ನಿಮಗೆ ನಾರ್ಮಲ್ ಫೋನ್ ರೀತಿಯಲ್ಲೇ ಕಾಣುತ್ತೆ. ಡೈನಮಿಕ್ ಐಲ್ಯಾಂಡ್ ಇದೆ. ಇದರಲ್ಲಿ 6.6 ಇಂಚಿನ ಡಿಸ್ಪ್ಲೇ ಇರುತ್ತೆ ಅಂತ ಹೇಳೋದಾಗ್ತಾ ಇದೆ. ಸೇಮ್ ಬಯೋನಿಕ್ A19 ಚಿಪ್ ಅಂತೆ. ಸೊ ನೋಡಬೇಕು ಹಿಂದಕ್ಕೆ ಬಂತು ಅಂತ ಅಂದರೆ ನೋಡಿ, ಕ್ಯಾಮ್ರಾದು ಡಿಸೈನ್ ಸ್ವಲ್ಪ ಚೇಂಜ್ ಆಗಿದೆ. ಸಿಂಗಲ್ ಕ್ಯಾಮ್ರಾ 48 MP ಸಿಂಗಲ್ ಕ್ಯಾಮ್ರಾ ಇರುತ್ತಂತೆ ಇದರಲ್ಲಿ. ಇದು ಕೂಡ ಯಾವುದೇ ಕನ್ಫರ್ಮೇಷನ್ ಇಲ್ಲ. ಬಟ್ ಎಷ್ಟು ತಿನ್ನಾಗಿದೆ ಅಂತ ಅಂದರೆ 5.5 mm ಥಿಕ್ನೆಸ್. ಕ್ರೇಜಿ ಗುರು, ಯಪ್ಪ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ ಆ್ಯಕ್ಚುಯಲ್ ಈ ಫೋನ್ ಲಾಂಚ್ ಆದಮೇಲೆ ಹೆಂಗಿರುತ್ತೆ ಅಂತ. ಸೊ ಫ್ರಂಟಿಂದ ನಾರ್ಮಲ್ ಆಗಿದೆ. ಈಗ ಆಲ್ರೆಡಿ ಯಾಕೋ ಈ ಡಮ್ಮಿನೇ ಆಲ್ರೆಡಿ ಬೆಂಡ್ ಅಂತ ಅನ್ನಿಸ್ತಾರೆ ಇವರು ನನಗೆ. ಇನ್ನು ಒರಿಜಿನಲ್ ಫೋನ್ ಬಂದಮೇಲೆ ಏನಾಗುತ್ತೋ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಈ ಕ್ಯಾಮ್ರಾ ಡಿಸೈನ್ ಅಷ್ಟು ಇಷ್ಟ ಆಗಲಿಲ್ಲ ಆಯಿತಾ. ಪಿಕ್ಸೆಲ್ ಅವರು ಏನು ಲಾಂಚ್ ಮಾಡ್ತಾರೆ ಫೋನು, ಒಂಥರ ಕ್ಲೋಸ್ಲಿ ಅದೇ ರೀತಿ ಇರೋ ಆಗಿದೆ. ನೋಡೋಣ
ಪ್ರೋ ಮ್ಯಾಕ್ಸ್ ಹೆಂಗಿದೆ ಡಿಸೈನು ಅಂತ. ಒಟ್ಟಲ್ಲಿ ಹೆವಿ ತಿನ್ನಾಗಿದೆ. ನಂಗೆ ಅನ್ನಿಸ್ದಂಗೆ ನೆಕ್ಸ್ಟು ಐಫೋನ್ 17 ಏರ್ ಏನಾದ್ರು ಲಾಂಚ್ ಆಯಿತು ಅಂದರೆ ಸೇಮ್ ಹಿಂಗೆ ಇರುತ್ತೆ. ನನಗೆ ಪರ್ಸ್ನಲಿ ಈ ಐಫೋನ್ 17 ಏರ್ಗಿಂತ ಸ್ಯಾಮ್ಸಂಗಿಂದೇ ಒಂದು ಸ್ವಲ್ಪ ಲುಕ್ಕು ಹಿಂದ್ಗಡೆಯಿಂದ ಬೆಟರ್ ಅನ್ನಿಸ್ತಾ ಇದೆ. ಈ ಲುಕ್ ನನಗೆ ಯಾಕೆ ಅಷ್ಟೊಂದು ಇಂಪ್ರೆಸಿವ್ ಅಂತ ಅನ್ನಿಸ್ತಿಲ್ಲ. ಒಟ್ಟು ಹೆವಿ ತಿನ್ನಾಗಿದೆ. ತಿನ್ನೆಸ್ಟ್ ಒನ್ ಆಫ್ ದ ಲೈಟೆಸ್ಟ್ ಫೋನ್ ಆಗಬಹುದು, ನೋಡೋಣ. ಇದಾದ ನಂತರ ಮುಂದಿನ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಐಫೋನ್ 17 ಪ್ರೋ. ಸೊ ನಮಗೆ ಈ ಒಂದು ಐಫೋನ್ 17 ಪ್ರೋ ನೋಡೋದಕ್ಕೆ ಈ ರೀತಿ ಸಿಗುತ್ತೆ. ಯಪ್ಪ, ನನಗೆ ಯಾಕೋ ಸ್ವಲ್ಪನೂ ಈ ಡಿಸೈನ್ ಇಷ್ಟ ಆಗ್ತಿಲ್ಲ ಆಯಿತಾ. ನೋಡ್ತಾ ಇದ್ದೀರಾ, ಕ್ಯಾಮ್ರಾ ಓರಿಯೆಂಟೇಷನ್ ಅಂತೂ ಸೇಮ್ ಅದೇ ರೀತಿ ಇದೆ ಆಯಿತಾ. ಟ್ರಿಪಲ್ ಕ್ಯಾಮ್ರಾ ಸೇಮ್ ಅದೇ ಥರ ಇದೆ, ಏನು ಚೇಂಜ್ ಆಗಿಲ್ಲ. ಬಟ್ ಅಡಿಷ್ನಲ್ ಕ್ಯಾಮ್ರಾ ಬಂಪು ಸುತ್ತ ನೋಡ್ತಾ ಇದ್ದೀರಾ, ಇದೊಂದು ಆ್ಯಡ್ ಮಾಡ್ತಾ ಇದ್ದಾರೆ. ಸೇಮ್ ಪಿಕ್ಸರ್ ಹೆಂಗಿದೆಯೋ ಅದೇ ರೀತಿ ಅನಿಸುತ್ತೆ. ಫ್ಲ್ಯಾಶ್ ಇದೆ, ಸೆನ್ಸಾರ್ ಇದೆ, ಲೈಡಾರ್ದು. ಯಪ್ಪ, ನನಗೆ ನಿಜ ಇಷ್ಟ ಆಗ್ತಿಲ್ಲ, ವಿಚಿತ್ರವಾಗಿ ಕಾಣ್ತಾ ಇದೆ. ಪ್ಲೇನ್ ಆಗಿದ್ದಾಗಲೇ ಎಷ್ಟು ಚೆನ್ನಾಗಿತ್ತಾ ಅಂತ. ಬರೀ ಎಷ್ಟು ಇತ್ತಲ್ಲ ಮುಂಚೆ, ಆಗಲೇ ಚೆನ್ನಾಗಿತ್ತಾ ಅಂತ ಏನೋ ಒಂಥರ ಅನ್ನಿಸ್ತಾ ಇದೆ. ಒಟ್ಟಿಗೆ ಫ್ರಂಟಲ್ಲಿ ಯಾವುದೇ ಡಿಸೈನ್ ಚೇಂಜ್ ಆಗಲ್ಲ, ಆಬ್ವಿಯಸ್ಲಿ ಫ್ಲ್ಯಾಟ್ ಡಿಸ್ಪ್ಲೇ ಇರುತ್ತೆ. ಹಿಂದ್ಗಡೆ ಈ ಕ್ಯಾಮ್ರಾ ಸುತ್ತ ಸ್ವಲ್ಪ ಡಿಸೈನ್ನ ಚೇಂಜ್ ಮಾಡ್ತಾ ಇದ್ದಾರೆ. ಫ್ರಂಟಿಂದ ಸೇಮ್ ಅದೇ ಡೈನಮಿಕ್ ಐಲ್ಯಾಂಡು, ಅದು ಯಾವುದೇ ಬದಲಾವಣೆ ಆಗಲ್ಲ. ಇದರಲ್ಲೂ ಕೂಡ ಪವರ್ ಬಟನ್ ಇದೆ, ಡೆಡಿಕೇಟೆಡ್ ಕ್ಯಾಮ್ರಾ ಶಟರ್ ಬಟನ್ ಇದೆ. ಈವನ್ ಈ ಐಫೋನ್ 17 ಏರಲ್ಲೂ ಕೂಡ ಈ ಶಟರ್ ಬಟನ್ ಕೊಟ್ಟಿದ್ದಾರೆ. ಈ ಫೋನ್ ಇಷ್ಟು ತಿನ್ನಾಗಿದ್ರೂ ಸಹ ಅದನ್ನು ಮಿಸ್ ಮಾಡಿಲ್ಲ. ಪವರ್ ಬಟನ್ ಇದೆ, ಶಟರ್ ಬಟನ್ ಇದೆ, ಆ್ಯಕ್ಷನ್ ಬಟನ್ ಕೂಡ ಕೊಟ್ಟಿದ್ದಾರೆ, ವಾಲ್ಯೂಮ್ ರಾಕರ್ ಸಹ ಇದೆ. ಸೊ ಚಾರ್ಜರ್ ಇದೆ. ಚಾರ್ಜರ್ ನೋಡಿ, ಅಪ್ಪ ಟೈಪ್ ಸಿ ಸೈಜ್ಗೆ ಇದೆಯಾ ಅಂತ ಇದು. ಈ ಕಡೆ ಸೇಮ್ ನಮಗೆ ಶಟರ್ ಬಟನ್ನು, ಆ್ಯಕ್ಷನ್ ಬಟನ್ನು, ವಾಲ್ಯೂಮ್ ರಾಕರು, ಸಿಮ್ ಸ್ಲಾಟ್ ಕೂಡ ಇದೆ. ನಾನು ಅಂದ್ಕೊಂಡೆ ಈ ಸಲ ಫುಲ್ಲು ಈ ಸಿಮ್ನೇ ಕೊಟ್ಬಿಡ್ತಾರೆ ಅಂತ. ಬಟ್ ಸಿಮ್ ಸ್ಲಾಟ್ ಇರೋ ರೀತಿ ಇದೆ, ಒಟ್ಟಿಗೆ ಇಲ್ಲಿ ಹೋಲ್ ಇದೆ ಒಟ್ಟಿಗೆ ಸಿಮ್ಮಿಂದು. ನೋಡ್ಬೇಕು ಏನು ಮಾಡ್ತಾರೆ ಅಂತ. ಫ್ರಂಟಿಂದ ಸೇಮ್ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ, ಬಟ್ ಹಿಂದ್ಗಡೆಯಿಂದ ವಿಚಿತ್ರವಾದಂಥ ಡಿಸೈನ್ ಮಾಡಿದೆ. ನಿಮ್ಮಲ್ಲಿ ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ, ನನಗೆ ಪರ್ಸ್ನಲಿ ಈ ಡಿಸೈನ್ ಅಷ್ಟೊಂದು ಇಷ್ಟ ಆಗಿಲ್ಲ, ವಿಚಿತ್ರವಾಗಿದೆ. ಓಕೆ, ನೆಕ್ಸ್ಟ್ ಫೋನ್ಗೆ ಹೋಗೋಣ. ಸೊ ಮುಂದಿನ ಮತ್ತು ಫೈನಲ್ ಸ್ಮಾರ್ಟ್ಫೋನ್ ಬಂದ್ಬಿಟ್ಟು ಐಫೋನ್ 17 ಪ್ರೋ ಮ್ಯಾಕ್ಸ್. ಸೊ ಈ 17 ಪ್ರೋ ಮ್ಯಾಕ್ಸ್ ಮತ್ತು ಈ 17 ಪ್ರೋನಲ್ಲಿ ಬಯೋನಿಕ್ A19 ಪ್ರೋ ಪ್ರೊಸೆಸರ್ ಇರುತ್ತೆ ಆಯಿತಾ. ಆಗಲೇ ಹೇಳ್ದಂಗೆ 12 GB ರ್ಯಾಮ್ ಕನ್ಫರ್ಮ್ ಇದರಲ್ಲಿ, ಮತ್ತು ಸೆಲ್ಫಿ ಕ್ಯಾಮ್ರಾ 24 MP ಅದು ಕೂಡ ಕನ್ಫರ್ಮು. ಬ್ಯಾಟ್ರಿ ನಂಗೆ ಅನ್ನಿಸ್ದಂಗೆ ಏನು ಇಂಪ್ರೂವ್ ಮಾಡಲ್ಲ. ಲೀಕ್ಸ್ಗಳ ಪ್ರಕಾರ ಈ ಐಫೋನ್ 17 ಇಯರಲ್ಲಿ ಬರೀ 2800 2900 mAh ಕೆಪಾಸಿಟಿ ಬ್ಯಾಟ್ರಿ ಕೊಡ್ತಾರಂತೆ. ಅದು ಕೊಟ್ಟುಬಿಟ್ರೆ ಇವರು ಕತೆ ಏನು ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಗುರು, ಬರೀ 2800 mAh ಕೆಪಾಸಿಟಿ ಬ್ಯಾಟ್ರಿ ಇದ್ದರೆ. ನೋಡ್ಬೇಕು ಏನು ಮಾಡ್ತಾರೆ ಅಂತ. ಸೊ ಈ ಫೋನ್ ಕೂಡ ಹಿಂದ್ಗಡೆಯಿಂದ ನಮಗೆ ಈ ರೀತಿ ಕಾಣುತ್ತೆ. ಸೊ ಸೇಮ್ ಡಿಸೈನು, ಏನೂ ಚೇಂಜಸ್ ಇಲ್ಲ, ಜಸ್ಟ್ ಸ್ಕ್ರೀನ್ ಸೈಜ್ ಡಿಫ್ರೆನ್ಸು. ಈ ಪ್ರೋ ವೇರಿಯಂಟು 6.3 ಇಂಚು, ಇದು 6.9 ಇಂಚು ಅಷ್ಟೇ ಆಯಿತಾ. ಉಳಿದೆಲ್ಲ ಸ್ಪೆಸಿಫಿಕೇಷನ್ ಕೂಡ ಸೇಮ್ ಇರುತ್ತೆ, ಬ್ಯಾಟ್ರಿ ಸ್ವಲ್ಪ ವೇರಿಯೇಷನ್ ಇರುತ್ತೆ ಅಷ್ಟೇ. ಸೊ ನನಗೆ ಸೇಮ್ ಹಿಂದ್ಗಡೆ ಡಿಸೈನ್ ಅಷ್ಟೊಂದು ಇಂಪ್ರೆಸ್ ಮಾಡಲಿಲ್ಲ. ಸೊ ಫ್ರಂಟಲ್ಲಿ ಸೇಮ್ ಡೈನಮಿಕ್ ಐಲ್ಯಾಂಡು, ಆ್ಯಕ್ಷನ್ ಬಟನ್ ಇದೆ, ಡೆಡಿಕೇಟೆಡ್ ಶಟರ್ ಬಟನ್ ಇದೆ, ಪವರ್ ಬಟನ್ನು, ವಾಲ್ಯೂಮ್ ರಾಕರ್ಸು, ಟೈಪ್ ಸಿ ಚಾರ್ಜಿಂಗು. ಸೊ ನೋಡ್ರಪ್ಪ, ಡಿಸೈನ್ ಚೇಂಜ್ ಮಾಡಿದ್ದಾರೆ ಆಯಿತಾ. ನಂಗೆ ಗೊತ್ತಿಲ್ಲ ಇದು ಎಷ್ಟು ಜನಕ್ಕೆ ಇಷ್ಟ ಆಗುತ್ತೆ ಅಂತ. ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ. ಮುಂಚೆ ಇದ್ದಂಥ ಡಿಸೈನೇ ಎಷ್ಟು ಚೆನ್ನಾಗಿತ್ತು. ಸೇಮ್ ಪಿಕ್ಸೆಲ್ನ ಕಾಪಿ ಮಾಡ್ದಂಗಿದೆ. ಅದು ಬಿಟ್ಟರೆ ಒಳಗಡೆ ಇರುವಂಥ ಇಂಟರ್ನಲ್ ಸ್ಪೆಸಿಫಿಕೇಷನ್ ಪ್ರತಿ ವರ್ಷ ಮಾಡ್ದಂಗೆ ಪ್ರೊಸೆಸರ್ನ ಅಪ್ಗ್ರೇಡ್ ಮಾಡ್ತಾರೆ. ಕ್ಯಾಮ್ರಾ, ರೇರ್ ಕ್ಯಾಮ್ರಾ ಮೋಸ್ಟ್ಲಿ 8K ತರ್ಬೋದೇನೋ ಗೊತ್ತಿಲ್ಲ, 8K ರೆಕಾರ್ಡಿಂಗ್ನ. ಸೆಲ್ಫಿ ಕ್ಯಾಮ್ರಾ ಅಪ್ಗ್ರೇಡ್ ಆಗ್ತಾಯಿದೆ. ಬ್ಯಾಟ್ರಿ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ. ನಿಮಗೆ ಯೂಸ್ ಮಾಡ್ಬೇಕಾದ್ರೆ ಬ್ಯಾಟ್ರಿಯಲ್ಲಿ ಏನೋ ಜಾಸ್ತಿ ಬರ್ತದೆ ಅನ್ನೋ ಫೀಲ್ ಅಂತೂ ಆಗಲ್ಲ. ಮುಂಚೆ ಎಷ್ಟಿತ್ತೋ ಅಷ್ಟೇ ಬ್ಯಾಟ್ರಿ ಇರುತ್ತೆ. ಹೊಸ ಚಿಪ್ ಹಾಕಿರೋದ್ರಿಂದ ಪರ್ಫಾರ್ಮೆನ್ಸ್ ಸಣ್ಣ ಮಟ್ಟದಲ್ಲಿ ಇಂಪ್ರೂವ್ ಆಗ್ಬೋದು. ಕ್ಯಾಮ್ರಾ ಕ್ವಾಲಿಟಿ ಸಣ್ಣ ಮಟ್ಟದಲ್ಲಿ ಪ್ರೋಸೆಸ್ ಸ್ವಲ್ಪ ಡಿಫ್ರೆಂಟ್ ಆಗ್ಬೋದು. ಇವ್ರದ್ದು AI ಫೀಚರ್ಸು ಅಷ್ಟಕ್ಕಷ್ಟೇ. ಈ ಆ್ಯಂಡ್ರಾಯ್ಡ್ ಫೋನಲ್ಲಿ ಕಂಪೇರ್ ಮಾಡಿಕೊಂಡ್ರೆ, ಸ್ಯಾಮ್ಸಂಗ್ ಕಂಪೇರ್ ಮಾಡಿಕೊಂಡ್ರೆ ಅಷ್ಟು ಎಫೆಕ್ಟಿವ್ ಆಗಿಲ್ಲ ಸದ್ಯಕ್ಕೆ ಆಯಿತಾ. ಮತ್ತು ಇವ್ರದ್ದು ಹೊಸ ಏನು OS ಬರ್ತಾ ಇದೆ. ಸೊ ಅದರಲ್ಲಿ iOS 19 ನಂಗನ್ನಿಸ್ದಂಗೆ ತುಂಬ ದೊಡ್ಡ ಬದಲಾವಣೆಯನ್ನು ಮಾಡಿ, ತುಂಬ ದೊಡ್ಡ ಡಿಸೈನ್ ಚೇಂಜಸನ್ನು ಮಾಡಿ ಲಾಂಚ್ ಮಾಡ್ತಾರೆ ಅಂತ ಹೇಳಲಾಗ್ತದೆ.
ನೋಡಬೇಕು ಯಾವ ರೀತಿ ಎಲ್ಲ ಕಸ್ಟಮೈಸೇಷನ್ ಆಪ್ಷನ್ ಕೊಡ್ತಾರೆ ಅಂತ. ಸೊ ಒಟ್ಟಿನಲ್ಲಿ ಲುಕ್ ನಮಗೆ ಈ ಐಫೋನ್ 17 ಸೀರೀಸು ಈ ರೀತಿ ಕಾಣುತ್ತೆ. ಐಫೋನ್ 17 ಏನೂ ಚೇಂಜ್ ಆಗಿಲ್ಲ. 17 ಪ್ರೋ ಮತ್ತು ಏರ್ ಇದಕ್ಕೆಲ್ಲ ಒಂಥರ ಕ್ಯಾಮ್ರಾ ಬಂಪನ್ನು ಆ್ಯಡ್ ಮಾಡಿದ್ದಾರೆ. ಡಿಸೈನ್ ಅಂತೂ ನನಗೆ ವಿಚಿತ್ರವಾಗಿ ಕಾಣ್ತಾ ಇದೆ. ಕೆಲವು ಜನಕ್ಕೆ ಇಷ್ಟ ಆಗ್ಬೋದೇನೋ, ನೋಡೋಣ. ಆ್ಯಕ್ಚುಲ್ ಲಾಂಚ್ ಆದಾಗ ಹಿಂಗೆ ಆಗುತ್ತಾ ಏನು ಅಂತ. ಆಬ್ವಿಯಸ್ಲಿ ಹಿಂಗೆ ಆಗುತ್ತೆ. ಹೋದ ವರ್ಷನೂ ಸೇಮ್ ನಾನು ಹೆಂಗೆ ಮಾಡಿದ್ದೆ ಹಂಗೆ ಆಗಿತ್ತು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.